ಈ ವಾರದ ಕುಕ್ ಆಫ್ ದ ವೀಕ್ ಆಗಿರೋದು ಚಂದನ್ ಮತ್ತು ಗೊಬ್ರ. ನಮ್ಮ ನಾರ್ ಇಂಟರ್ನ್ಯಾಷನಲ್ ಸಾಸಸ್ ಪ್ರೆಸೆಂಟ್ಸ್ ಇಂಟರ್ನ್ಯಾಷನಲ್ ಕುಕಿಂಗ್ ಚಾಲೆಂಜ್ ರೌಂಡ್ ಇಲ್ಲಿಗೆ ಮುಕ್ತಾಯವಾಗಿದೆ. ಸೊ ಮೊದಲನೇದಾಗಿ ಅವ್ರು ಮಾಡಿರುವಂತ ಇಂಟರ್ನ್ಯಾಷನಲ್ ಡಿಶ್ ನ ಟೇಸ್ಟಿಂಗ್ ಗೆ ತಗೊಂಡ್ ಬರ್ತಾ ಇರೋದು ಇಟ್ ಇಸ್ ಚಂದನ್ ಹಾಗೂ ಮಾನಸ ಸರೋವರ ಶ್ರೀನಾಥ್ ಗೊಬ್ರ. ಚಂದನ್, ಇವತ್ತು ನಿಮಗೆ ಮಾಸ್ಟರ್ ಕುಕ್ ಆಗಿ ಬಂದಿದ್ದು ಫೇವ್ರೆಟ್ ಶಾರದಮ್ಮ ಅವರು. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ನಾನು ಇಂಟರ್ನ್ಯಾಷನಲ್ ರೌಂಡ್ ಸ್ವಲ್ಪ ನಮ್ಗೆ ಕುಕ್ ಮಾಡಕ್ ಸ್ವಲ್ಪ ಫ್ರೀಡಮ್ ಆಗಿ ಸ್ಪೇಸ್ ಸಿಗುತ್ತೆ ಅಂತ ಅನ್ಕೊಂಡೆ. ಬಟ್ ಇದು ಇಷ್ಟು ವೀಕ್ಸ್ ಅಲ್ಲಿ ಸಿಕ್ಕಿದ ಅತಿ ದೊಡ್ಡ ಹಿಂಡ್ರೆನ್ಸ್. ನಾವ್ ಇವ್ರಿಗೆ ಪಕ್ಕದಲ್ಲಿ ನಿಂತು ಹೇಳಿ ಮಾಡ್ಸೋದೇ ಕಷ್ಟ. ಇನ್ ಅಲ್ಲಿಂದ ವಾಯ್ಸ್ ಓವರ್ ಕೊಟ್ಟು ಒಂದ್ಸಲ ಇವ್ರಿಗೆ ಒಂದ್ಸಲ ಅವ್ರಿಗೆ ಕರೆಕ್ಟ್ ಅವ್ರಿಗೆ ಅರ್ಥ ಆಗ್ತಾ ಇದ್ದಿದ್ದು ಗೊಬ್ರನ್ಗೆ ಅರ್ಥ ಆಗ್ತಾ ಇರ್ಲಿಲ್ಲ ಅಂತ ಕೆಲವು ಇಂಗ್ರೀಡಿಯೆಂಟ್ಸ್ ಗಳೆಲ್ಲ. ಹೌದಾ ಗೊಬ್ರ? ಮಾನಸ ಸರೋವರ ಎಂಡಿಂಗ್ ಅಲ್ಲಿ ಇದ್ನಲ್ಲ ನಾನು, ಅದ್ರಿಂದ ನಂಗೆ ಅರ್ಥ ಆಗ್ತಿರ್ಲಿಲ್ಲ. ನೀನ್ ಏನ್ ಪಂಚ್ ಮಾಡಿದೆ ಅಂತ ನನ್ಗೆ ಅರ್ಥ ಆಗ್ಲಿಲ್ಲ ಗೊಬ್ರ. ಅವ್ರಿಗೂ ಅರ್ಥ ಆಗಿಲ್ಲ. ಹೆಣ್ಣಿಗೂ ಬುದ್ಧಿ ಭ್ರಮಣೆ ಆಗಿರ್ತದೆ, ಹಂಗಾಗಿತ್ತು ಅಮ್ಮನ ಜೊತೆ ನನ್ಗೆ. ಫ್ರೆಂಚ್ ಅಲ್ಲಿ ಒಂದು ಹೇಳ್ತಾರೆ ಟ್ರೇ ಬಿಯನ್, ವೆರಿ ಗುಡ್. ಥ್ಯಾಂಕ್ ಯು ಶೆಫ್. ಥ್ಯಾಂಕ್ ಯು ಸರ್. ಬ್ಯೂಟಿಫುಲ್ ರಾಟೆಡ್ಯೂಯ್. ಥ್ಯಾಂಕ್ ಯು ವೆರಿ ಮಚ್. ಇದ್ರ ಜೊತೆ ನನಗೆ ಒಂಚೂರು ಒಂದು ಪೀಸ್ ಆಫ್ ಸಾರ್ಡೋ ಬ್ರೆಡ್ ಇದ್ರೆ ಐ ವಿಲ್ ಫಿನಿಶ್ ದಟ್ ಬೋಲ್ ಅಂಡ್ ಯುವರ್ ತಿರಾಮಿಸು ಇಸ್ ಔಟ್ಸ್ಟ್ಯಾಂಡಿಂಗ್. ಥ್ಯಾಂಕ್ ಯು. ಟೇಸ್ಟ್ ಮಾಡಿದ್ರ? ಇಲ್ಲ, ಎರಡನ್ನೂ ಟೇಸ್ಟ್ ಮಾಡಿದೆ ನಾನು. ತುಂಬಾ ಹೊಸದಾಗಿದೆ ನನಗೆ. ಅವರು ಶೆಫ್ ಆಗಿರೋ ಕಾರಣಕ್ಕೋಸ್ಕರ ಈಗಾಗಲೇ ಟೇಸ್ಟ್ ಮಾಡಿರ್ತಾರೆ, ಬಟ್ ನನಗೆ ತುಂಬಾ ಹೊಸದದು. ಬಟ್ ಇದರ ಹಿಸ್ಟ್ರಿ ಕೇಳ್ತಾ ಇದ್ರೆ ತುಂಬಾನೇ ಖುಷಿ ಆಯ್ತು. ಇದು ರೈತರ ಡಿಶ್ ಅಂತ ಕೇಳಿದೆ ನಾನು. ತುಂಬಾ ಚೆನ್ನಾಗಿದೆ. ಲೈಕ್ ತುಂಬಾ ವೆಜಿಟೇಬಲ್ಸ್ ನ ಹಾಕಿದೀರಾ. ಅದಕ್ಕೆ ಹಾಕಿರೋ ಮಸಾಲೆ ಇದೆಯಲ್ಲ, ಆ ಫ್ಲೇವರ್ ಇಂದಾನೆ ಎಲ್ಲಾ ವೆಜಿಟೇಬಲ್ಸ್ ನ ತಿನ್ಬೇಕು ಅಂತ ಅನಿಸ್ತಾ ಇದೆ. ಅಂಡ್ ನಿಮ್ ಡೆಸರ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್. ಇಬ್ರಿಗೂ ಆಲ್ ದ ವೆರಿ ಬೆಸ್ಟ್. ಈಗ ಅವ್ರು ಮಾಡಿರುವಂತ ಇಂಟರ್ನ್ಯಾಷನಲ್ ಡಿಶ್ ನ ಟೇಸ್ಟಿಂಗ್ ಗೆ ತಗೊಂಡ್ ಬರ್ತಾ ಇರೋದು ಇಟ್ ಇಸ್ ಶರ್ಮಿತಾ ಹಾಗೂ ಪ್ರಶಾಂತ್. ಹೆಂಗಿತ್ತು ಇವತ್ತು ಕ್ವಾಟ್ಲೆ? ಹೊಸ ಹೊಸ ಕ್ವಾಟ್ಲೆ, ಅಜ್ಜಿ ಕ್ವಾಟ್ಲೆ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಬಟ್ ನಿಮ್ಗೆ ಅಡ್ವಾಂಟೇಜ್ ಹೆಲ್ಪ್ ಆಯ್ತಾ? ತುಂಬಾ ಹೆಲ್ಪ್ ಆಯ್ತು. ಆಕ್ಚುಲಿ ಒಳ್ಳೇದಾಯ್ತು. ನಮಗೆ ಸ್ವಾಪಿಂಗ್ ಸಿಗುತ್ತೇನೋ ಅಂತ ಅನ್ಕೊಂಡಿದ್ವಿ, ಅದಕ್ಕಿಂತ ಇದು ಪ್ಲಸ್ ಅಂತ ಅನ್ಸ್ತು. ಯಾಕಂದ್ರೆ ಅಜ್ಜಿಯವರು ಇದ್ರಲ್ಲ, ಅವ್ರ ಕೈಲಿ ಹೇಳ್ಸಿ ಮಾಡ್ಸೋದನ್ನು ಸ್ವಲ್ಪ ಚಾಲೆಂಜಿಂಗ್ ಟಾಸ್ಕ್ ಆಗಿತ್ತು. ಶರ್ಮಿತಾ, ನೀವು ಮಾಡಿರೋ ಆನ್ಚುಲಾಡಸ್ ತುಂಬಾ ಚೆನ್ನಾಗಿ ಮಾಡಿದೀರಾ. ಥ್ಯಾಂಕ್ ಯು. ಒಂದ್ ಸ್ವಲ್ಪ ಟೊಮ್ಯಾಟೋಸ್ ಇಂದ ಒಂದ್ ಸ್ವಲ್ಪ ಆಸಿಡ್ ಜಾಸ್ತಿ ಆಗ್ತಿದೆ, ಕಹಿ ಬರ್ತಾ ಇದೆ, ಬಟ್ ಅದರ್ವೈಸ್ ವೆರಿ ವೆಲ್ ಡನ್. ಅಂಡ್ ಗ್ವಾಕಮೋಲೆ ಮಾಡಿದೀರಾ. ಗ್ವಾಕಮೋಲೆಯಲ್ಲಿ ಯು ನೀಡ್ ಅ ಲಿಟಲ್ ಲೆಮನ್ ಅಂಡ್ ಸಾಲ್ಟ್. ಸ್ವಲ್ಪ ಕಡಿಮೆ ಆಯ್ತು. ಸೊ ಇಫ್ ಯು ಲಿಟಲ್ ಮೋರ್ ಲೆಮನ್ ಅಂಡ್ ಸಾಲ್ಟ್ ಅಂಡ್ ಇಟ್ ಬೀನ್ ಬ್ರಿಲಿಯಂಟ್. ಐ ಲವ್ ದ ಹ್ಯಾಲಪಿನೋಸ್ ನೀವು ಹಾಕಿರೋದು, ಬಿಕಾಸ್ ನನಗೆ ಸ್ಪೈಸ್ ಅಂತೂ ತುಂಬಾ ಇಷ್ಟ. ಅಂಡ್ ಪ್ಯಾನ್ ದಲೋಟೆ ಇಸ್ ಥ್ಯಾಂಕ್ ಯು. ಪ್ಯಾನ್ ದಲೋಟೆ ಏನ್ ಮಾಡಿದಾರೆ ಅಂದ್ರೆ ಇಟ್ಸ್ ಅ ಕೇಕ್ ಮೇಡ್ ವಿತ್ ಕಾರ್ನ್, ಫ್ರೆಶ್ ಕಾರ್ನ್. ಅದರಲ್ಲಿ ಸ್ವಲ್ಪ ಸಿನಮನ್ ಹಾಕಿದೀರಾ. ಹೌದು, ದಟ್ಸ್ ಕಮಿಂಗ್ ಔಟ್ ವೆರಿ ವೆಲ್. ಅಂಡ್ ನನಗೆ ಆ ಸ್ಟ್ರಾಬೆರಿ ಅಂಡ್ ದಟ್ ವಿಪ್ ಕ್ರೀಮ್ ಆನ್ ಟಾಪ್ ಆಫ್ ಇಟ್, ಗುಡ್ ಜಾಬ್. ಎಸ್. ಮುಂದೆ ತಾವು ಮಾಡಿರುವಂತ ಇಂಟರ್ನ್ಯಾಷನಲ್ ಡಿಶ್ ನ ಟೇಸ್ಟ್ ಮಾಡೋಕೆ ತರ್ತಾ ಇರೋರು ಕಾವ್ಯ ಹಾಗೂ ರಾಮಾಚಾರಿ ಗೆಟಪ್ ಅಲ್ಲಿ ತುಕಾಲಿ. ಹಾವಿನ ದ್ವೇಷ 12 ವರುಷ. ಹಾವಿನ ದ್ವೇಷ. ಏನ್ ತುಕಾಲಿ ಹೊಸ ಇನ್ಸ್ಟ್ರೂಮೆಂಟ್ ಎಲ್ಲ ತಗೊಂಡ್ ಬಂದಿದ್ದೀರಾ? ಮೇಡಮ್, ಇದು ಕಾವ್ಯ ಚಕ್ರ ಅಂತ ಮೇಡಮ್. ಕಾಲಚಕ್ರ ಕೇಳಿದೀನಿ, ಇದು ಕಾವ್ಯ ಚಕ್ರ. ಅಷ್ಟೆಲ್ಲ ಪ್ರಾಮಿಸ್ ಮಾಡ್ದ ಮ್ಯಾಮ್. ಏನಂತ? ನಾನ್ ದೇವ್ರಣೆಗೂ ಹೇಳಲ್ಲ ಇದು ನೀನ್ ಮಾಡಿರೋದು ಅಂತ. ನಾನೆಲ್ಲ ಇವಳು ಮಾಡಿದ್ದು ಅಂತ ಹೇಳದ್ ನಾ ಇವಳೇ ಒಪ್ಕೊತಾವಳೆ. ಏನದು ವಿಶೇಷತೆ? ಸರ್, ಇದ್ರಲ್ಲಿ ಒಂದ್ಸರಿ ಪಡೆದ್ರೆ 7 ಸೌಂಡ್ ಬರುತ್ತೆ ಸರ್. ಕೊಡಿ. ಅದ್ಯಾವ್ದು ಕಲ್ಲಿಗಿಂತನೂ ದೊಡ್ಡದಾಯ್ತು. ದೊಡ್ಡದು ಸರ್, ದೊಡ್ಡದು ಕಾವ್ಯ ಚಕ್ರ. ನೋಡ್ರಿ, ಈ ಇಂಗ್ರೀಡಿಯೆಂಟ್ಸ್ ನ ಏನೇನ್ ಹಾಕಿದಿರೋ ಅದನ್ನ ಲ್ಯಾಬ್ ನಲ್ಲಿ ಎತ್ತಿಡ್ರಿ. 4 ಕಾಲ್ ಕೊಟ್ರೆ ಚೇರ್ ಆಗುತ್ತದೆ. ತುಕಾಲಿ, ನಾನ್ ಟೇಸ್ಟ್ ಮಾಡ್ಬಿಟ್ಟಿದ್ದೀನಿ. ಹೌದು, ನಾನ್ ಮಾರ್ಕ್ ಹಾಕ್ಬೇಕಾರೆ ನೀವ್ ಅದನ್ನ ಟೇಸ್ಟ್ ಮಾಡ್ತಾ ನಾನು ಹಾಕ್ತೀನಿ. ನಿಮ್ ಮಾರ್ಗಿದ್ ನೀವ್ ತಿನ್ನಲ್ವಾ? ಮೇಡಮ್, ಇದು ತುಂಬಾ ಕಡೆ ಓಡಾಡ್ ಬಂದಿದೆ ಮೇಡಮ್.
ಇದನ್ನ ತಿಂದ್ರೆ ಆರೋಗ್ಯ ಕೆಟ್ಟೋಗುತ್ತೆ. ಮ್ಯಾಮ್ ಯಾಕಂದ್ರೆ ಇವೇ ಮಾಡಿರೋದು ಮೋಸ್ಟ್ ಆಫ್ ದ ಟೈಮ್ ಅಡಿಗೆನ. ಸೊ ಇದೊಂಥರ ಓಕೆ ಕಾವ್ಯ ತುಕಾಲಿ, ನೀವು ನಿಮ್ ಬೇಸಿಕ್ ಸ್ಟ್ರೆಂತ್ ಅಲ್ಲಿ ನೀವು ಅಡಿಗೆ ಮಾಡಿದೀರಾ. ಎಸ್ ಸರ್. ಈ ಸೋಬಾ ಉಪ್ಮಾ ಸ್ವಲ್ಪ ಇನ್ನ ತುಂಬಾ ಜಾಸ್ತಿ ಬೆಂದೋಗ್ಬಿಟ್ಟಿದೆ, ಸ್ವಲ್ಪ ಉಪ್ಪು ಕಡಿಮೆ ಇದೆ, ಸ್ವಲ್ಪ ಉಮಾಮಿ ಫ್ಲೇವರ್ ಬೇಕು, ಸಾಸ್ ಅಲ್ಲಿ ಅಷ್ಟು ಚೆನ್ನಾಗಿಲ್ಲ. ನೀವ್ ಮಾಡಿರೋ ಹಾಫ್ ಬೇಕ್ಡ್ ಡೆಸರ್ಟ್. ಪ್ರತಿ ಸತಿ ನೀವು ಚೆನ್ನಾಗಿ ಡಿಶಸ್ ರೈಸ್ ಬ್ಲೂ ಪೀ ರೈಸ್ ಎಲ್ಲ ಮಾಡ್ತೀರಾ. ಇವತ್ ಏನೋ ನಿಮ್ಗೆ ಸರಿಗಾಗಿಲ್ಲ ಅನ್ಸುತ್ತೆ, ಯಾಕಂದ್ರೆ ಮೂರ್ ಜನ ಕುಕ್ ಮಾಡೋದ್ರಿಂದ ಆಮೇಲೆ ಟೂ ಮೆನಿ ಕುಕ್ ಸ್ಪಾಯಿಲ್ ದ ಬ್ರಾತ್ ಅಂತ. cooks and I am not that great in baking. I'm basically I'm not ನಿಮ್ಗೆ that ಯಾವ ಸ್ಟ್ರೆಂತ್ ಅಂತ ಹೇಳಿ. rice obviously. ಮೊಬೈಲ್ ಸ್ಟ್ರೆಂತ್ ಸರ್ ಅವ್ರದ್ದು, ಯೂಟ್ಯೂಬ್ ಅಂಡ್ ಮೊಬೈಲ್. ಮುಂದೆ ಅವ್ರು ಮಾಡಿರುವಂತ ಅಡಿಗೆಯನ್ನ ಟೇಸ್ಟಿಂಗ್ ಗೆ ತಗೊಂಡ್ ಬರ್ತಾ ಇರೋದು ದಿಲೀಪ್ ಹಾಗೂ ನಮ್ಮ ಡಾಕ್ಟರ್ ಹರೀಶ್ ಪಾತ್ರ ಮಾಡಿದಂತಹ ಸೌನಿ. ಇಲ್ಲಿ ಹುಡುಗಿ ಗೆಟಪ್ ಅಲ್ಲಿ ಯಾರ್ಯಾರು ಇದ್ರು, ನಿಜವಾಗ್ಲೂ ಹುಡುಗಿರು ಯಾರಿದ್ದಾರೋ ಅವ್ರ ಜೊತೆ ತಾನೇ ಮಾತಾಡ್ತಾ ಇದ್ದೆ. ಹುಡುಗಿರೇ ಇಲ್ಲ ಅಲ್ಲ ಮ್ಯಾಮ್? ಯಾಕಿಲ್ಲ? ಕಾವ್ಯ ಇಲ್ವಾ? ಅಜ್ಜಿರ್ ಬಂದಿದ್ರಲ್ಲ. ಅವರು ಹುಡುಗಿರು ಹಾ, ನೀವ್ ವಿಷ್ಣು ಸರ್ ತರ ಅವ್ರ ಜೊತೆ ಎಲ್ಲ ಮಾತಾಡ್ಬೋದಾಗಿತ್ತಾನೆ. ಮತ್ತೆ ಆಯ್ತೇನೋ ಶೆಫ್. ಆದ್ರೆ ಏನ್ ಮಾಡೋದು, ಮೆಣಸಿನ್ಕಾಯಿ ಅದೆಲ್ಲ ಇಲ್ದೆ ನಮ್ ಡಿಶ್ ಶೂನ್ಯ ಶೆಫ್, ಶೂನ್ಯ. ಪೀನಟ್ ಬಟರ್ ನೀವೇ ಮಾಡಿದ್ರಲ್ಲ ಅಲ್ಲಿ. ಓಕೆ, ಈಗ ಮುಂದೆ ತಾವು ಮಾಡಿರೋ ಇಂಟರ್ನ್ಯಾಷನಲ್ ಡಿಶ್ ನ ಟೇಸ್ಟ್ ಮಾಡೋದಕ್ಕೆ ಬರ್ತಾ ಇರೋದು ಇಟ್ ಈಸ್ ಕೆಂಪಮ್ಮ ಹಾಗೂ ಸಂಪತ್ತಿಗೆ ಸವಾಲ್ ರಾಜಣ್ಣ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಕೆಂಪಮ್ಮ, ನೀವೊಬ್ರೇ ಸಿಕ್ಕಾಪಟ್ಟೆ ಕ್ವಾಟ್ಲೆ ಕೊಡ್ತಾ ಇದ್ರಿ. ಆದ್ರೆ ಇವತ್ತು ನಿಮ್ ಜೊತೆ ಅಯ್ಯೋ ಯಾಕೆ ಹೇಳ್ತೀರಿ? ಯಾರು ಬಂದಿದ್ರು? ಅಜ್ಜಿದಿರು ಅಜ್ಜಿದೀರ್ ಬಂದಿದ್ರು. ಯಾರು? ಹೊಂಬಾಳಮ್ಮ. ಒಂಬಳಮ್ಮ ಬಂದು ಗಂಬಳಮ್ಮನ್ ಮಾಡಾಕ್ ಬಿಟ್ರು ನಮ್ಮನ್ನ. ಕೆಂಪಮ್ಮ ಅವ್ರದ್ದು ಡ್ಯಾನ್ಸ್ ನೋಡೋದು, ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಹಿಂಗೆ ಎಲ್ಲ ಮಾಡೋದು, ಅದೆಲ್ಲ ನೋಡಕ್ಕೆ ಒಂಥರ ಮಜಾ. ಆದ್ರೆ ಇವತ್ತೇನ್ ಗೊತ್ತಾ, ನಾನ್ ಇಲ್ಲಿ ನಿಂತ್ಕೊಂಡು ಶೆಫ್ ನಿಮ್ಮ ಊಟನ ಟೇಸ್ಟ್ ಮಾಡೋದನ್ನ ನೋಡಕ್ ನನ್ಗೊಂಥರ ಇಷ್ಟ ಆಗ್ತಾ ಇದೆ. ಒಂದ್ ಎನರ್ಜಿ ಸಾಂಗ್ ನನ್ಗೂ ಕೆಂಪಮ್ಮ, ಅದ್ರ ನೀವು ಟೇಸ್ಟ್ ಮಾಡಿ ಸರ್. ನಾನು ಬಳ್ಳಿಯ ಮಿಂಚು, ಕಣ್ಣು ಬುದ್ಧಿಯ ಅಂಚು, ಬಲೆಗೆ ಬಿದ್ದಾಗ ನೀಯೇ ಅರಿವೇ ಸಂಚು. ಸ್ಪೈಸಿ ಚಿಕನ್ ಬರ್ಗರ್ ಅಂತ ಹೇಳ್ಬಿಟ್ಟು ನೀವ್ ಏನ್ ಮಾಡ್ಬೋದಾಗಿದ್ರೆ, ಇದನ್ನ ಕ್ರಮ್ ಫ್ರೈ ಮಾಡಿದ್ರಲ್ಲ, ಅದಾದ್ಮೇಲೆ ನ್ಯಾಚುರಲ್ ಸಾಸ್ ಅಂತ ಒಂದು ಚಿಲ್ಲಿ ಆಯಿಲ್ ಮಾಡ್ಬಿಟ್ಟು ಅದ್ರಲ್ಲಿ ಡಿಪ್ ಮಾಡಿ ಹಾಕಿದ್ರೆ ತುಂಬಾ ಚೆನ್ನಾಗಿರ್ತದೆ. ಅದ್ ಮಾಡ್ಬೋದಾಗಿತ್ತು. ಕ್ರಮ್ ಫ್ರೈಡ್ ಚಿಕನ್ ಪ್ಯಾಟಿ ತುಂಬಾ ಚೆನ್ನಾಗಿದೆ. ಬನ್ನಿಗೆ ನಾನು ಮಾರ್ಕ್ಸ್ ಕೊಡಲ್ಲ, ನಿಮ್ ಕೋಲ್ಸ್ಲೋ ಸ್ವಲ್ಪ ಲಿಕ್ವಿಡ್ ಆಯ್ತು. ನೆಕ್ಸ್ಟ್ ಟೈಮ್ ಸ್ವಲ್ಪ ಜೋಪಾನ. ಆಯ್ತು, ಓಕೆ. ವೆರಿ ಗುಡ್ ಜಾಬ್, ಗುಡ್ ಜಾಬ್. ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್ ಅಂಡ್ ಇಬ್ರಿಗೂ ಆಲ್ ದಿ ವೆರಿ ಬೆಸ್ಟ್. ಹೌ ಡಿಫಿಕಲ್ಟ್. ನಿಜವಾದ ಹೆಡ್ಡೇಕ್ ಬಂತು. ಇವನ್ಗೂ ಅರ್ಥ ಆಗ್ತಾ ಇಲ್ಲ, ಎಮ್ಮಂಗೂ ಅರ್ಥ ಆಗ್ತಾ ಇಲ್ಲ. ಓಕೆ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಿಲ್ಲ ನನ್ಗೆ. ಕ್ರಿಸ್ಪಿ ಗೋಚುಜಾನ್ ಕೊರಿಯನ್ ಚಿಕನ್ ತುಂಬಾ ಚೆನ್ನಾಗಿದೆ. ಅದರ ಫರ್ಮೆಂಟೆಡ್ ಚಿಲ್ಲಿ ಪೇಸ್ಟ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಚಿಕನ್ ಟೆಕ್ಸ್ಚರ್, ಕ್ರಿಸ್ಪಿನೆಸ್, ಒಂದು ಮೈಲ್ಡ್ ಸ್ವೀಟ್ ಆಫ್ಟರ್ ಟೇಸ್ಟ್, ಉಮಾಮಿ ಎಲ್ಲ ತುಂಬಾ ಚೆನ್ನಾಗಿದೆ. ಗುಡ್ ಜಾಬ್. ರಘು ಅವರೇ, ನೀವು ಮಾಡಿರೋ ಸ್ವೀಟ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ತುಂಬಾನೇ ಚೆನ್ನಾಗಿದೆ. ಅದೆರಡು ಆ ಸ್ವೀಟ್ಗಳ ಮಧ್ಯೆ ಬೇರೆ ಒಂದು ಫ್ಲೇವರ್ ಹಾಕಿದ್ದೀರಾ, ಅದು ತುಂಬಾ ಒಳ್ಳೆ ಟೇಸ್ಟ್ ಕೊಡ್ತಾ ಇದೆ. ಅವೆರಡು ಮಿಕ್ಸ್ ಆಗಿ ಮೇಲ್ಗಡೆ ಇರೋದೆಲ್ಲ ಸ್ವಲ್ಪ ಕ್ರಿಸ್ಪಿ ಅನ್ಸುತ್ತೆ, ಒಳಗಡೆ ಜ್ಯೂಸಿ ಆಗಿರೋ ಒಂದು ಸ್ವೀಟ್ ಅಂತೂ ಎಕ್ಸ್ಟ್ರಾರ್ಡಿನರಿ ಟೇಸ್ಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್, ಇಬ್ರಿಗೂ ಆಲ್ ದ ವೆರಿ ಬೆಸ್ಟ್. ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವೋ. ಶಿಲ್ಪ, ಎಲ್ಲಾರ್ಗು ಟೆನ್ಷನ್ ಇತ್ತು ಇವತ್ತು ಬಂದಿರುವಂತ ಅಜ್ಜಿ ಕ್ವಾಟ್ಲೆಗಳಿಗಿಂತ. ನಿಮ್ಗೆ ಎಷ್ಟು ಟೆನ್ಷನ್ ಕೊಟ್ರು ಅಜ್ಜಿ? ಟೆನ್ಷನ್ ನನಗೆ ಏನೋ ಟ್ಯಾಬ್ಲೆಟ್ ಬೇಕಿತ್ತು, ಅಷ್ಟಾಗಿತ್ತು. ಪಾಪ, ಅಲ್ಲಿ ಹೋದ್ಮೇಲೆ ನಾನು ಎಷ್ಟು ಜನ ಅಜ್ಜಿರ್ ಗೊತ್ತಾ, ದೇವ್ರೆ ನೀವು ನಂಗೆ ಹೆಲ್ಪ್ ಮಾಡ್ಬೇಕಲ್ವಾ, ನೀವು ನಂಗೆ ಗೊತ್ತಾಯ್ತಾ ಇಲ್ಲ ಅಂತ. ದೇ ಟ್ರೈಡ್ ಟೂ ಮಚ್ ಪಾಪ. ಬ್ಯೂಟಿಫುಲ್.
ಶಿಲ್ಪ, ನೀವು ಮಾಡಿರೋ ಮೇನ್ ಕೋರ್ಸ್ ಅಲ್ಲಿ ಯೂಸ್ ಮಾಡಿರೋ ಎಲಿಮೆಂಟ್ ಚಿಕನ್ ರುಲಾಡ್ ವಿತ್ ಸ್ಟಫಿಂಗ್ ಆಫ್ ಹರ್ಬ್ಸ್ ಅಂಡ್ ಚೀಸ್, creamy mushroom onion sauce, butter sauteed spinach, and bell peppers. All four of them outstanding flavors, done excellently well. Very proud of you. ಥ್ಯಾಂಕ್ ಯು ಶೆಫ್. Dessert ಅಂತೂ ಚೆನ್ನಾಗಿದೆ. ಮೇನ್ ಕೋರ್ಸ್ ಟೇಸ್ಟ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ. ಏನ್ ಚಂದ್ರಣ್ಣ ಸ್ಪೆಷಲ್ಲು? ಕ್ರೀಮಿ ವಿತ್ ಲಸಾನಿಯಾ ಅಂತ. ನೀವು ನಮ್ಮ ದೇಶೀಯ ಅಡಿಗೆಗಳನ್ನ ಮಾಡಿ ಅಭ್ಯಾಸ ಇರೋದು. ನಿಜಾನೇ, ಅದು 100% ಅಲ್ವಾ? ಹೌದು. ಕಾಂಪಿಟೇಷನ್ ಅನ್ನೋ ಕಾರಣಕ್ಕೋಸ್ಕರ ನೀವು ಇಟಾಲಿಯನ್ ಫುಡ್ ನ ಹೊಸದಾಗಿ ಟ್ರೈ ಮಾಡ್ತಾ ಇದ್ರು. ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದೀರಾ ಚಂದ್ರಣ್ಣ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಇಬ್ಬರಿಗೂ. ಈ ಒಂದು ಚಾಲೆಂಜ್ ಅನ್ನ ತುಂಬಾ ಚೆನ್ನಾಗಿ ಅಟೆಂಡ್ ಮಾಡಿ ಹೊಸ ಫ್ಲೇವರ್ಗಳನ್ನ ತಗೊಂಡ್ ಬರುವಂತ ಚಾಲೆಂಜ್ ಅನ್ನ ತಗೊಂಡು ಆ ಚಾಲೆಂಜ್ ಅನ್ನ ಇವತ್ತು ಗೆದ್ದಿರೋರು ಯಾರು ಅಂತ ಹೇಳುವ ಸಮಯ. ಈ ವಾರದ ಕುಕ್ ಆಫ್ ದ ವೀಕ್ ಆಗಿರೋದು ಚಂದನ್ ಮತ್ತು ಗೊಬ್ರ. ಈ ವಾರದ ಕುಕ್ ಆಫ್ ದ ವೀಕ್ ಆಗ್ತಿರುವಂತ ನಮ್ಮ ಚಂದನ್ ಅವ್ರಿಗೆ ಸಿಕ್ಕಿದೆ ವೈಟ್ ಗೋಲ್ಡ್ ಅವರ ಕಡೆಯಿಂದ 15,000 ರೂಪಾಯಿ ಕ್ಯಾಶ್ ಪ್ರೈಸ್ ಹಾಗೂ ಒಂದು ಗೋಲ್ಡನ್ ಶೆಫ್ ಕ್ಯಾಪ್. ಕಂಗ್ರಾಚುಲೇಷನ್. ಕುಕ್ ಆಫ್ ದ ವೀಕ್ ಆಗಿರುವಂತ ನಮ್ಮ ಚಂದನ್ ಅವ್ರಿಗೆ ಸಿಗ್ತಿದೆ 1 2 3 ನೂಡಲ್ಸ್ ಅವರ ಕಡೆಯಿಂದ 10,000 ಕ್ಯಾಶ್ ಪ್ರೈಸ್. ಹಾಗೆ ಇಬ್ಬರಿಗೂ ಸಿಗ್ತಿದೆ 1 2 3 ನೂಡಲ್ಸ್ ಅವರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಚಂದನ್ ಹಾಗೂ ಗೊಬ್ರ ಅವರಿಗೆ ಸಿಗ್ತಿದೆ ಕ್ವಾಲಿಟಿ ಮಸಾಲಾ ಅವರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಚಂದನ್ ಹಾಗೂ ಗೊಬ್ರ ಅವರಿಗೆ ಸಿಗ್ತಿದೆ ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಅವರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ನಮ್ಮ ಚಂದನ್ ಅವರು ಮಾಡಿದಂತ ರಾಟಟೋಯ್ ಹಾಗೂ ತಿರಾಮಿಸು ಆಗ್ತಿದೆ ಈ ವಾರದ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಡಿಶ್ ಆಫ್ ದ ವೀಕ್. ಕಂಗ್ರಾಚುಲೇಷನ್ಸ್. ನಮ್ಮ ಚಂದನ್ ಅವರ ಗ್ರ್ಯಾಂಡ್ ಡೇ ಪರ್ಫಾರ್ಮೆನ್ಸ್ ಗೆ ಸಿಗ್ತಿದೆ ಮರಿನೋ ಲ್ಯಾಮಿನೇಟ್ಸ್ ಅವರ ಕಡೆಯಿಂದ ಈ ಒಂದು ಟ್ರೋಫಿ. ಕಂಗ್ರಾಚುಲೇಷನ್ಸ್. ಸೊ ಮುಂದಿನ ವಾರ ಇನ್ನೊಂದು ಹೊಸ ಚಾಲೆಂಜ್ ಜೊತೆಗೆ ಈ ಎಲ್ಲಾ ತರ್ಲೆಗಳ ಜೊತೆಗೆ ಕುಕ್ಕುಗಳನ್ನ ಕರ್ಕೊಂಡು ಆಬ್ವಿಯಸ್ಲಿ ನಮ್ಮ ಪ್ರೀತಿಯ ಜಡ್ಜಸ್ ಹಾಗೂ ಕುರಿ ಸರ್ ಜೊತೆಗೆ ನಾವೆಲ್ಲರೂ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀವಿ ಅಂತ ಹೇಳಿ ಇದು ಕ್ವಾಟ್ಲೆಗಳ ದರ್ಬಾರ್. ಕುಕ್ಕುಗಳ ಕಾರ್ಬಾರ್ ನಾರ್ತ್ ಚೈನೀಸ್ ಸಾಸಸ್ ಹಾಗೂ ವೈಟ್ ಗೋಲ್ಡ್ ಪ್ರೆಸೆಂಟ್ಸ್ ಕ್ವಾಟ್ಲೆ ಕಿಚನ್ ಕೋ ಪ್ರೆಸೆಂಟೆಡ್ ಬೈ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಹಾಗೂ ಟೈಡ್ ಪ್ಲಸ್ ಬ್ಯೂಟಿ ಪಾರ್ಟ್ನರ್ ಡ್ಯಾಸ್ಲರ್ ಆಲ್ ಡೇ ಲಿಪ್ ಕಲರ್ ಕೋ ಪವರ್ಡ್ ಬೈ 1 2 3 ನೂಡಲ್ಸ್ ಸ್ವಸ್ಥ ತುಪ್ಪ ಹಾಗೂ ಕ್ವಾಲಿಟಿ ಮಸಾಲಾ ಸ್ಪೆಷಲ್ ಪಾರ್ಟ್ನರ್ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಮುಂದಿನ ವಾರ ಸಿಗುವ. ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್. ಶುಭರಾತ್ರಿ.